ಸದ್ಯ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅಂತ ಹೇಳಿ ಸಚಿವಾಕಾಂಕ್ಷಿಗಳಂತೂ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಈ ವಾರ ಆಗೋಗ್ಬಿಡುತ್ತೆ ಅಂತ ಕಾಯ್ತಾ ಇದ್ರು. ಬಟ್ ಈ ನೀಟ್ ವಿಚಾರ ಏನಿದೆ, ಆ ಪ್ರೊಟೆಸ್ಟ್ ಏನಿದೆ, ಅದು ಈಗ ಸಚಿವಾಕಾಂಕ್ಷಿಗಳ ಆಸೆಗೆ ತಣ್ಣೀರೆರಚಿದೆ ಅಂತಾನೆ ಹೇಳಬಹುದು. ನೋಡಿ, ಖಾಲಿ ಇರೋದು 20 ಸ್ಥಾನ, ಆದರೆ ಆಕಾಂಕ್ಷಿಗಳ ಸಂಖ್ಯೆ 40ಕ್ಕಿಂತಲೂ ಹೆಚ್ಚು. ಬಟ್ ಒಂದಂತೂ ಪಟ್ಟಿ ಫೈನಲ್ ಆಗಿದೆ. ರಾಹುಲ್ ಗಾಂಧಿ ಅವರು ಕೂಡ ಓಕೆ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಾಕಷ್ಟು ಪ್ಲಾನಿಂಗ್ಗಳನ್ನ ಮಾಡಿ, ಸ್ಟ್ರಾಟರ್ಜಿಗಳನ್ನ ಮಾಡಿ, ಮುಂಬರುವಂತಹ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಒಂದು ಪಟ್ಟಿಯನ್ನಂತೂ ಫೈನಲ್ ಮಾಡಿದ್ದಾರೆ. ಹಾಗಾದ್ರೆ ಫೈನಲಿಸ್ಟ್ಗಳು ಯಾರ್ದೆಲ್ಲ ಹೆಸರು ಇರಬಹುದು? ಸೊ ನೋಡೋಣ. ಈಗ ಆಲ್ರೆಡಿ 30ಕ್ಕಿಂತ ಹೆಚ್ಚು ಶಾಸಕರು ಡೆಲ್ಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಸಚಿವ ಸ್ಥಾನಕ್ಕೋಸ್ಕರ ಸಾಕಷ್ಟು ಲಾಬಿ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಿ ಅಂತೂ ಸಿದ್ಧ ಆಗಿದೆ. ಅನೌನ್ಸ್ ಆಗೋದಷ್ಟೇ ಬಾಕಿ. ಎಲ್ಲ ಅಂದುಕೊಂಡಂತೆ ಆದರೆ ಬುಧವಾರ ನೂತನ ಸಚಿವರುಗಳ ಪ್ರಮಾಣ ವಚನ ಫಿಕ್ಸ್. ಮುಂದಿನ ಬುಧವಾರ ನೂತನ ಸಚಿವರುಗಳು, ಹೊಸ ಸಚಿವರುಗಳು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದು ಒಂದೇ ಬುಧವಾರ ಬಾಕಿ ಇರುವಂಥದ್ದು. ಹಾಗಾದ್ರೆ ಯಾರೆಲ್ಲ ಇದ್ದಾರೆ ಸಚಿವಾಕಾಂಕ್ಷಿಗಳು? ನೋಡಿ, ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ 70-30 ಅಂದ್ರೆ 70% ಹೊಸ ಮುಖಗಳಿಗೆ, ಯುವಕರಿಗೆ ಮಣೆ ಹಾಕುವಂತಹ ಪ್ಲಾನ್ ಮಾಡ್ಕೊಂಡಿದ್ರೆ, ರಾಹುಲ್ ಗಾಂಧಿ ಅವರು ಕೂಡ ಅದಕ್ಕೆ ಓಕೆ ಅಂತ ಹೇಳಿದ್ದಾರಂತೆ. ಓಕೆ ಆಯ್ತು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಸ್ಟ್ರಾಟರ್ಜಿಗಳನ್ನ ಮಾಡ್ತಾ ಇದ್ದಾರೆ. ಯುವಕರಿಗೆ, ಹೊಸ ಮುಖಗಳಿಗೆ, ಮೊದಲನೇ ಬಾರಿ ಗೆದ್ದಂಥವರು ಕೂಡ 2ನೇ ಲಿಸ್ಟ್ ಅಲ್ಲಿ ಅವರ ಹೆಸರಿದ್ರೆ ಖಂಡಿತವಾಗ್ಲೂ ಕೂಡ ಆಶ್ಚರ್ಯ ಪಡಂಗಿಲ್ಲ. ಬಟ್ ಹಳಬರು ಹೇಳ್ತಾ ಇದ್ದಾರಂತೆ, ಸಿದ್ದರಾಮಯ್ಯ ಅವರು ಸೇರಿದಂತೆ ಇನ್ನೊಂದಿಷ್ಟು ಜನ ನಾಯಕರುಗಳು, ಮಲ್ಲಿಕಾರ್ಜುನ ಖರ್ಗೆ ಅವರು ಹಳಬರನ್ನ ಕೈ ಬಿಟ್ರೆ ಪ್ರಾಬ್ಲಮ್ ಆಗತ್ತೆ. ಸೊ ಹಾಗಾಗಿ 50-50 ಮಾಡಿದ್ರೆ ಬಹಳಷ್ಟು ಒಳ್ಳೇದು ಅಂತ ಹೇಳಿ ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಅವರ ಲಿಸ್ಟ್ ಅಲ್ಲಿ ಇವ್ರದ್ದು ಹೆಸರಿರಬಹುದು. ಬುಧವಾರ ಇವರುಗಳು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದು. ಹಾಗಾದ್ರೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನೋಡೋದಕ್ಕೋದ್ರೆ, ಮೊದಲನೇದಾಗಿ ಅಶೋಕ್ ಪಟ್ಟಣ್ ಅವರ ಹೆಸರು. ನೋಡಿ, ಅಶೋಕ್ ಪಟ್ಟಣ್ ಅವರು ಸಾಕಷ್ಟು ಬಾರಿ ಡೆಲ್ಲಿಗೆ ಹೋಗಿ ಕದ ತಟ್ಟಿ ಬಂದಿರುವಂಥವ್ರು. 1 ಬಾರಿ 2 ಬಾರಿ ಅಲ್ಲ, ಒಂದು 4-5 ಬಾರಿ ಹೋಗಿ ಅಲ್ಲೂ ಕೂಡ ಓಪನ್ ಆಗಿ ಹೇಳಿದಂಥವ್ರು, ನಾನು ಸಚಿವನಾಗಬೇಕು, ನಾನು 3-4 ಬಾರಿ ಗೆದ್ದಂಥವನು ಅಂತ ಹೇಳಿ ಅಶೋಕ್ ಪಟ್ಟಣ್ ಅವರ ಹೆಸರಿದೆ ಅಂತ ಹೇಳಿ. ಅದರ ಜೊತೆಗೆ ಹಿರಿಯ ಶಾಸಕರಾದಂತಹ ಟಿ.ಬಿ. ಜಯಚಂದ್ರ ಅವರ ಹೆಸರು ಕೂಡ ಇದೆ. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಡಿ.ಸಿ.ಎಂ ಆಗಿದ್ದಂತಹ ಲಕ್ಷ್ಮಣ್ ಸವದಿ ಅವರು, ಕಳೆದ ಬಾರಿಯೇ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇ ಲಕ್ಷ್ಮಣ್ ಸವದಿ ಅವರು ಮಂತ್ರಿ ಆಗಬೇಕಾಗಿತ್ತು, ಮಿನಿಸ್ಟರ್ ಆಗಬೇಕಾಗಿತ್ತು, ಆದರೆ ಕೈ ತಪ್ಪಿತ್ತು. ಸೊ ಲಕ್ಷ್ಮಣ್ ಸವದಿ ಅವರು, ಅದರ ಜೊತೆಗೆ ವಿಜಯಾನಂದ ಕಾಶಪ್ಪನವರ್, ಜಿ.ಟಿ. ಪಾಟೀಲ್, ಅಪ್ಪಾಜಿ, ಸಿ.ಎಸ್. ನಾಡಗೌಡ, ಅಜಯ್ ಸಿಂಗ್, ಅದರ ಜೊತೆಗೆ ಸಲೀಂ ಅಹಮದ್, MLC ಸಲೀಂ ಅಹಮದ್, PM ನರೇಂದ್ರ ಸ್ವಾಮಿ, ರಾಘವೇಂದ್ರ ಹಿಟ್ನಾಳ್, ಅದರ ಜೊತೆಗೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ, AS ಪೊನ್ನಣ್ಣ, ರಿಜ್ವಾನ್ ಹರ್ಷದ್, ಸಲೀಂ ಅಹಮದ್ ಅವರ ಹೆಸರಾಯಿತು, ಶರತ್ ಬಚ್ಚೇಗೌಡ, ಇನ್ನು ಕೃಷ್ಣಪ್ಪ, M. ಕೃಷ್ಣಪ್ಪ, SN ಸುಬ್ಬಾರೆಡ್ಡಿ, ಮಧು ಬಂಗಾರಪ್ಪ ಅವರು, ಬಸವಂತಪ್ಪ, ಅಪ್ಪಾಜಿ ನಾಡಗೌಡ, ಯಶವಂತ ರಾಯಗೌಡ ಪಾಟೀಲ್, ಅಶೋಕ್ ಪಟ್ಟಣ್, ಹಾಗೆ ಅರಸೀಕೆರೆ ಶಾಸಕರಾದಂತಹ KM ಶಿವಲಿಂಗೇಗೌಡ, ಉಮಾಶ್ರೀ, ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ನಯನಾ ಮೋಟಮ್ಮ. ಇಷ್ಟೂ ಜನರ ಹೆಸರುಗಳು ಡಿ.ಕೆ. ಶಿವಕುಮಾರ್ ಅವರ ಲಿಸ್ಟ್ ಅಲ್ಲಿರೋದು. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಯಂಗ್ಸ್ಟರ್ಗಳಿಗೆ ಮಣೆ ಹಾಕಿದ್ದಾರೆ. ನಯನಾ ಮೋಟಮ್ಮ ಅವರಿದ್ದಾರೆ, ಅಜಯ್ ಸಿಂಗ್ ಅವರಿದ್ದಾರೆ, ಅದರ ಜೊತೆಗೆ AS ಪೊನ್ನಣ್ಣ ಅವರಿದ್ದಾರೆ, ಶರತ್ ಬಚ್ಚೇಗೌಡ ಇದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಜನ ಮೊದಲನೇ ಬಾರಿ ಗೆದ್ದಂಥವರು ಕೂಡ ಇದ್ದಾರೆ. ಅದರ ಜೊತೆಗೆ 3-4 ಬಾರಿ MLA ಆದಂಥವರು ಕೂಡ ಇದ್ದಾರೆ. ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಅವರ 2ನೇ ಲಿಸ್ಟ್ ಹೇಗಿದೆ ಅಂತ ಹೇಳಿದ್ರೆ ಬ್ಯಾಲೆನ್ಸಿಂಗ್ ಆಗಿದೆ. ಇಲ್ಲಿ ಯಾರು ಕೂಡ, ಯಾಕಂದ್ರೆ ಇರೋದು 20 ಸ್ಥಾನ, ಆಕಾಂಕ್ಷಿಗಳಿರೋದು 50-60 ಜನ ಆಕಾಂಕ್ಷಿಗಳಿದ್ದಾರೆ, ನಾವು ಆಗಬೇಕು ಅಂತ ಹೇಳಿ. ಬಟ್ ಎಲ್ಲೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿಕೊಳ್ಳದ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸರಿದೂಗಿಸ್ತಾ ಇದ್ದಾರೆ ಅಂತ ಹೇಳಿ. ಸೊ ನೋಡೋಣ ಏನಾಗಬಹುದು ಅಂತ ಹೇಳಿ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಮುಂದಿನ ಬುಧವಾರ ನೂತನ ಸಚಿವರುಗಳು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ.